ಹಲೋ ಹಲೋ ಸುಮ್ಮನೆ ಯಾರ್ರಿ ನೀವು? ಒಂದು 150 ಸರಿ ಫೋನ್ ಮಾಡಿದ್ರಿ, ಫೋನ್ ಎತ್ತಲಿಲ್ವಲ್ರಿ ನೀವು? ಏನ್ರಿ ಮಾಡ್ತೀರಿ? ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಏನು ಇಲ್ವಲ್ರಿ ನಿಮ್ಗೆ? ಇಲ್ಲಿ ಯಾರೋನೋ ಇವರು ಯಾರಪ್ಪ ಒಂದು ಒಂಟಿ ಮನೆಗೆ ನುಗ್ಗಿಬಿಟ್ಟಿದ್ರು ಒಂದು ಹೆಂಗಸಿರ ಮನೆಗೆ. ಹಾ, ಎಲ್ಲ ಹೋಗಿ ಕುಡಿಯಕ್ಕೆಲ್ಲ ಮರ ಕಟ್ಟಿ ಇದು ಮಾಡ್ತಿದ್ರು ಸ್ವಾಮಿ. ಅಲ್ಲಿಗೆ ಹೋಯ್ತು. ಅಲ್ಲ, ರೆಸ್ಪಾನ್ಸಿಬಿಲಿಟಿ ಐತೋ ಇಲ್ವೋ ನಿಮ್ಗೆ? ಇಲ್ಲಿ ಪ್ರಾಣಿನ ಹೋಗತ್ಕೊಂಡ್ರಿ ಒಂದು. ಇಲ್ಲಿ ಯಾವ್ದೋ ಮನೆಗೆ ಯಾವ್ದೋ ಅಪ್ಪ ಬೇರೆ ಮುಚ್ಚ ಬಾಯಿ. ಇಲ್ಲಿ ಪ್ರಾಣ ಹೋಗೈತೆ ಒಂದು. ಯಾರು ಹೇಳಿ? ಇದು ಯಾರೋ ಆಕ್ಸಿಡೆಂಟ್ ಆಗೈತೆ. ಹಸ್ಬೆಂಡ್ ಅಂತ ಇಲ್ಲಿ ಮೊಬೈಲ್ ಆಗ ಹಾಕೊಂಡಿದ್ರು, ಅದಕ್ಕೆ ಫೋನ್ ಮಾಡ್ದವ್ರು. ತೀರೋಗಿದಾರೆ ಕಣ್ರಿ. ಮುಂದ್ಗಡೆ ಫಸ್ಟ್ ಟೈರ್ಗೆ ಸಿಗಾಕೊಂಡಿದ್ದಾರೆ. ಈ ನಮ್ದು ನಮ್ದು ಯಾರು ಟೈರ್ ಇಲ್ಲ ನಮ್ದು ರೇ. ಬಸ್ಗೆ ಸಿಗಾಕೊಂಡಿದ್ದಾರೆ, ಮುಂದ್ಗಡೆ ಟೈರ್ಗೆ ಸತ್ತೋಗಿದ್ದಾರೆ. ನಮ್ದು ಯಾರು ಟೈರ್ ಏನ ಕೇಳಿಸ್ತಾ ಇಲ್ಲ, ಸರಿಗ್ ಬಂದ್ ಮಾತಾಡ್ರಿ. ಇದು ಲಾರಿ ಬಸ್ ಯಾವ ಲಾರಿ ಬಸ್ ಇಲ್ಲ ಸ್ವಾಮಿ. ಇವ್ನು ಯಾರು? ಇವನು ಹಳ್ಳಿ ಗಾಬ್ ಮಾಡಿವ್ರೇ. ಇವ್ನು ಯಾವ ಇಲ್ಲಿ ಯಾರೋ? ಹಲೋ ಹಲೋ, ಇಲ್ಲಿ ಯಾರೋ ಬಸ್ಗೆ ಸಿಗಾಕೊಂಡಿದ್ದಾರೆ, ಸೂಸೈಡ್ ಆಗೋಯ್ತೆ, ಸತ್ತೋಗಿದ್ದಾರೆ. ಗೊತ್ತಾಯ್ತಾ? ಇಲ್ಲಿ ಮೊಬೈಲ್ ಅಲ್ಲಿ ತೆಗ್ದು ನೋಡಿದಾಗ ನರಸಿಂಹರಾಜು ಹಸ್ಬೆಂಡ್ ಅಂತ ಇತ್ತು. ಅವ್ರು ನಿಮ್ ಹೆಂಡತಿ ಅಂತ ಯಾರೋ ಲಲಿತಾ ಅನ್ನೋರು, ಅವರು ಸತ್ತೋಗಿರೋದು. ಬಂದು ಹೆಣ ತಗೊಂಡೋಗಿ ಬರ್ತೀರಾ? ಹಾ, ನಮ್ದು ಎಲ್ಲಿ ಆಗಿರೋದು? ಇಲ್ಲಿ ನಾಗಮಂಗಲ ಅಥವಾ ಹತ್ರ. ನಾಗಮಂಗಲದಾಗನಾಗ್ಲಿ, ಬೆಳ್ಳೂರಾಗನಾಗ್ಲಿ, ಹೈದರಾಬಾದ್ರಾಗಲಿ, ಸಿರ್ಸಿ, ಸಿದ್ದಾಪುರದಾಗಲಿ ನಮ್ದು ಎಲ್ಲ ಪೂರ್ತಿ ಏನೇನ್ ತರ್ಬೇಕು, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ತಗೊಂಬರ್ತೀವಿ ನಾವು. ನಮ್ದು ಆ ಟೈಪ್ ಇದ್ರೆ ನಾವು ಅದಕ್ಕೆ ಹೊಣೆ ಹಾಕ್ತಿವಿ. ಅದಕ್ಕೆ ಸುಸೈಡ್ ಮಾಡ್ಕೊಳ್ಳಿ, ಭೂಸೈಡ್ ಅನ್ನ ಮಾಡ್ಕೊಳ್ಳಿ. ನಮ್ಗೇನು ಸುಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಏನ್ ಮಾಡೋಣ? ಸುಸೈಡ್ ಅಂದ್ರೆ ಬೇಕು ಅಂತ ಅವರೇ ಬಸ್ಸಿಗೆ ಬಂದು ಸಿಗಾಕೊಂಡಿದಾರೆ ಕಣ್ರಿ ಮನೆಯಿಂದ. ಅದಕ್ಕೆ ನಾವೇನ್ ಮಾಡೋದ? ಯಾರೋ ಇವರು ಪರದೇಶಿ ಹಣ ಅಂತ ತಿಳ್ಕೊಳ್ಳಿ. ನಮ್ದಲ್ಲ, ನಮ್ದು ನಂಬರಲ್ಲ. ನಿಮ್ರಿ ಅವರು? ಇಲ್ಲ, ಇಲ್ಲಿ ಒಳಗಡೆ ಇದ್ದಾರೆ, ಮನೆ ಒಳಗೆ. ಹೌದು. ಮತ್ತೆ ನರಸಿಂಹರಾಜು ಹಸ್ಬೆಂಡ್ ಅಂತ, ಮೈ ಹಸ್ಬೆಂಡ್ ಅಂತ ಹಾಕೊಂಡಿದ್ದಾರೆ. ಇಲ್ಲ, ನಮ್ದು ಬಿ. ಡಿ ಅಂದ್ರೆ ಬಿ. ಬಿ ಹಂಗೇನ್ ಹಂಗಂದ್ರೆ? ಎನ್. ಎನ್. ಬಿ ಎನ್ ಎನ್. ಬಿ ಅಂದ್ರೆ ಬಳ್ಳಾಪುರ, ಎನ್ ಅಂದ್ರೆ ನರಸಿಯಪ್ಪ, ಎನ್ ಅಂದ್ರೆ ನರಸಿಂಹರಾಜು, ಲೇಟು ನರಸಿಯಪ್ಪ. ಹಂಗಾರೆ ಲಲಿತನು ಲೇಟು? ಲೇಟ್ ಅಲ್ಲ, ಇದು ನರಸಿಯಪ್ಪ ಲೇಟು. ಇದು ಲಲಿತಾ? ಇಲ್ಲ, ನರಸಿಯಪ್ಪ ಲೇಟು. ಅಲ್ಲ ರೀ, ಲಲಿತಾ ಲೇಟಾ ಫಾಸ್ಟಾ? ಲೇಟು, ನರಸಿಯಪ್ಪ ಲೇಟು. ಲಲಿತಾ ಫಾಸ್ಟಾ? ಫಾಸ್ಟ್ ಅಲ್ಲ, ಲೇಟು. ನರಸಿಯಪ್ಪ ಲೇಟು. ಲೇಟ್ ನರಸಿಯಪ್ಪ. ಲಲಿತಾ ಫಾಸ್ಟು. ಅಲ್ಲ ಇವ್ರೆ ಲೇಟು. ರೇ ಏನ್ರಿ ಹಣ ಮಾಡಿಕಂಡ್ ನಾವ್ ಇಲ್ಲಿ ಏನ್ರಿ ಆದ್ರಿ ಹಿಂಸೆ ನಮ್ಗ್ರಿ? ನಾವು ಊರ್ಗಳ್ಗ್ ಹೋಗ್ಬೇಕನ್ರಿ. ಏನ್ರಿ ಇದು? ಏನ್ ಅನಾಥೇಣ ಅಂತ ಫೋನ್ ಮಾಡಿದ್ರೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀರಾ? ಈಗ ನರಸಿಂಹರಾಜು ಲೇಟ್ ನರಸಿಯಪ್ಪ. ತಡೀರಿ, ನರಸಿಂಹರಾಜು ಲೇಟ್ ನರಸಿಯಪ್ಪ, ಬಳ್ಳಾಪುರ. ಕರೆಕ್ಟ್. ನಾನು ಹೇಳೋದ್ ಕೇಳಿಸ್ಕೊಳ್ಳಿ ಆಯ್ತಾ? ಲಲಿತಾ ಫಾಸ್ಟು. ಆಮೇಲೆ ಮುಂದಕ್ಕೆ ಯಾವ ಊರು? ಗಂಡನ ಹೆಸರು ಏನ್ ಹೇಳಿ ನೀನು? ಇದು ಲಲಿತಾ ಫಾಸ್ಟ್ ಅಂತ ಇಲ್ಲ ಸ್ವಾಮಿ. ವತ್ಸಲ, ಬಿ ಎನ್ ಸನ್ನಪ್ಪ, ನರಸಿಂಹರಾಜು. ರೇ ಚಿದಾನಂದ. ಅಯ್ಯವನ್ನ ಯಾವ ಊರ್ನ ನೀವು? ಹಳ್ಳಿ ಯಾರ ಗಾಬಣ್ಣ ಮಗ ಕಣ್ರಿ ಇವನು. ಹಳ್ಳಿನೇ ಸ್ವಾಮಿ ನಮ್ದು. ಹಳ್ಳಿನೇನಾ? ನಿನ್ಗೆ ಅಡ್ರೆಸ್ ಹೇಳಕ್ ಬರ್ಲಿಲ್ಲ ಅಂದ್ರೆ ಆ ಕಟ್ಕೊಂಡಿದ್ದಾಳಲ್ಲ ನಿನ್ ಹೆಂಡತಿ ಮಹಾತಾಯಿ, ಅವ್ರಿಗನ್ನ ಕೊಡು, ಕರೆಕ್ಟಾಗಿ ಹೇಳ್ತೀವಿ. ಲಲಿತಾ ನಿನ್ಗೆ ಏನಾಗಬೇಕು? ಯಾವ ಹೇಳಿ ನೀವು? ನಾಗಮಂಗಲ ಕಣ್ರಿ. ಏನಾಗ್ಬೇಕು ಅವ್ರಿಗೆ? ಯಾವನಿಗೆ ಗೊತ್ತೇ? ರೋಡ ಸತ್ತೋಗೈತ್ ಕಣ ಯಾರೋ ಅಮ್ಮ. ಅಲ್ಲ, ನಿಮ್ಗೇನು ಸಂಬಂಧಿಕರವ್ರು ಅಂತ. ನಿನ್ ಹೆಂಡತಿ ಅಂತಲ್ಲ, ಮೊಬೈಲ್ ಆಗ ಹಾಕೊಂಡಿದಾರೆ ನಿನ್ ಫೋಟೋ ಅನ್ನೋದೆಲ್ಲ. ಇದು ಮಗ ಲೇಟು ನರಸಿಯಪ್ಪ ಅಲ್ವಾ? ನಿನ್ ಹೆಂಡತಿ ಕೊಡು, ಮೇಡಮ್ಗೆ ಕೊಡು, ಮೇಡಮ್ ಅವ್ರಿಗೆ ಕೊಟ್ಟು ಮಾತಾಡ್ತೀನಿ.
ಕದ ನೋಡ್ಕೊಂಡ್ರು ಸ್ವಾಮಿ, ಕದ ಹಾಕ್ಯಂಡ್ರು. ಯಾಕೆ? ಲೇಟ್ ಅದೇ ಹೇಳಕ್ ಹೋದೆ, ಇದು ಹಾಚ್ಕೋಗು ಅಂತ ಅಂದ್ರು, ಬಂದೆ. ಅಲ್ಲಪ್ಪ, ಆ ಮೇಡಮ್ ಅವ್ರಿಗೆ ಕೊಡಪ್ಪ. ನಿಮ್ಮ ಹೆಂಡತಿ ಹೆಸರೇನು? ವಿಶಾಲಮ್ಮ ಅಂತ. ಮತ್ತೆ ಇವ್ರು ಏನಾಗ್ಬೇಕು? ಹೇಳ್ತಿನ ಇವ್ರು ಇಬ್ರು ಹೆಂಡ್ತಿದ್ದೀರಾ ನಿಮ್ಗೆ? ಇಲ್ಲ, ಲೇಟು ನರಸಿಯಪ್ಪ ನಮ್ದು. ಥೋ, ಲೇಟ್ ಅನ್ನಾಗ್ಲಿ ಫಾಸ್ಟ್ ಅನ್ನಾಗ್ಲಿ ಲಲಿತಾ ಏನಾಗ್ಬೇಕು? ಲಲಿತಾ ಅಲ್ಲ, ಇದು ಮಗಳು. ಮತ್ತೆ ಲಲಿತಾ ಏನು? ಲಲಿತಾ ನಮಗೆ ಗೊತ್ತಿಲ್ಲ. ಇದು ವಿಶಾಲಮ್ಮ, ಇದು ಹೆಂಡತಿ. ವಿಶಾಲಮ್ಮ ಹೆಂಡತಿ, ವತ್ಸಲ ಮಗಳು, ಚಿದಾನಂದ ಮಗ. ಚಿದಾನಂದ ಮಗ. ನನ್ನ ಹೆಸರು ಬಿ ಎನ್ ನರಸಿಂಹರಾಜು. ಎನ್ ನರಸಿಂಹರಾಜು ಅಷ್ಟೇ ಸ್ವಾಮಿ. ಆಯ್ತಾ? ಲಲಿತಾ ನಿನ್ನ ಹೆಂಡ್ತಿನೋ ಇಲ್ಲ ಸ್ಟೆಪ್ನಿನೋ? ಇದು ಯಾವ್ದು ನಮಗೆ ಗೊತ್ತಿಲ್ಲ ಸ್ವಾಮಿ. ಇದು ನಾವು ಯಾರಿಗೆ ಲಲಿತಾ ಸ್ಟೆಪ್ನಿನ? ಹಲೋ, ಇಲ್ಲಿ ಮನೆ ಹತ್ರ ಬಂದು ಏನಪ್ಪ ಇಲ್ಲಿ ಎಡ ಬಂದು ತಾಂಡೋಗಪ್ಪ. ಸ್ವಾಮಿ, ನೀವು ನಮಗೆ ಅದಕ್ಕೂ ಯಾವುದೇ ತರ ಸಂಬಂಧ ಇಲ್ಲ. ಇದು ಆಧಾರ್ ಕಾರ್ಡ್ ಅಷ್ಟೇನಾ? ಆಮೇಲೆ ಸೊಸೈಟಿ ಕಾರ್ಡ್ ಇದೆ ನಮ್ದು. ಓಡ್ ಬಂದ್ಬಿಡಿ ಈಚೆ ಕಣ್ರಿ. ಥೋ, ಒಳಗೆ ಬಂದೆ ಸ್ವಾಮಿ. ತಿರ್ಗಾ ಒಳಗೆ ಬಂದ ಕೊಡಿ, ನಿಮ್ಮ ಹೆಂಡತಿಗೆಲ್ಲ ನೋಡೋಣ ಫೋನು. ಚಿಲ್ಕ ಹಾಕಿ ಅಂತಾರೆ ಅಂತ ಓಡ್ ಬಂದೆ ಸ್ವಾಮಿ. ಸೊಳ್ಳೆ ಆಗುತ್ತೆ ಅಜಗಡೆ. ಕೊಡು ಹೆಂಡತಿಗೆಲ್ಲ ಮತ್ತೆ ಫೋನು. ಕೇಳ್ತೀನಿ, ಲಲಿತಾನ ಏನಾಗ್ಬೇಕು ತಾಯಿ ಅಂತ ಕೇಳ್ತೀವಿ, ಕೊಡಪ್ಪ. ನಾವು ಗೌರ್ಮೆಂಟ್ ಅಫಿಷಿಯಲ್ಲೇ ಕೊಡು. ಕೊಳಿತಾಯಿ. ಹೇಳ್ತಾರೆ ನೋಡ್ತಾ ಅವ್ರ ಯಾರು. ಅಮ್ಮರೇ, ಲಲಿತಾ ಅನ್ನೋರು ಏನಾಗ್ಬೇಕು ಅಮ್ಮರೇ? ಅವರ ನನಗೆ ಗೊತ್ತಿಲ್ಲ. ಮತ್ತೀಗ ಅವ್ರು ನನ್ನ ಹಸ್ಬೆಂಡ್ ಒಂದು ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ ಮೊಬೈಲ್ ಅಲ್ಲಿ. ಅವ್ರ ಆಕ್ಸಿಡೆಂಟ್ ಆಗಿದೆ ತಾಯಿ, ನಾಗಮಂಗ್ಳೂರ್ ಹತ್ರ. ಅದಕ್ಕೆ ಏನ್ ಮಾಡಲ್ಲ ನಾನು. ಅಲ್ಲಮ್ಮ, ಅವ್ರು ಏನಾಗ್ಬೇಕು? ನಮ್ಮ ಹಸ್ಬೆಂಡ್ ಅಂತಂದ್ರೆ ಅಲ್ಲ ಅಂತಾರೆ. ನನಗೆ ಏನು ಆಕ್ಸಿಡೆಂಟ್ ಆಗಿದೆ ತಾಯಿ? ಅದಕ್ಕೆ ಯಾರಿಗ ಆಕ್ಸಿಡೆಂಟ್ ಆಗಿದ್ರು ನಾನೇನ್ ಮಾಡೋಣ? ಅಲ್ಲಪ್ಪ, ನಿಮ್ಮ ಹಸ್ಬೆಂಡ್ ಕೇಳಿದ್ರೆ ಅವ್ರು ನೀವು ಅಂತಾರೆ, ನಮ್ಮ ಹೆಂಡತಿ ಅಂತಾರೆ. ಎಳ್ಳೆ ಹೆಂಡತಿನ ನೀವು ಅಂತಂದ್ರೆ ಇಲ್ಲ ಅಂತಾರೆ. ಅವ್ರು ನೋಡ್ರೆ ಮೊಬೈಲ್ ಫೋಟೋ ಎಲ್ಲ ಮಡಿಕೊಂಡಿದ್ದಾರೆ. ಇಷ್ಟೇ ಸ್ವಾಮಿ. ಬಿ ಎನ್ ನರಸಿಂಹರಾಜು. ಆಮೇಲೆ ಲೇಟ್ ನಮ್ಮ ತಂದೆ ಹೆಸರು ನರಸಿಯಪ್ಪ. 2007ನೇ ಇಸ್ವಿಯಲ್ಲಿ ಹೋಗಿದ್ದಾರೆ ಸ್ವಾಮಿ. ಯಾವ್ದೋ ಮಗು ಬಂತು ತಡೀರಿ. ಹಲೋ, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಇದು ಹ್ಯಾಪಿ ನ್ಯೂ ಇಯರ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಸಿಂಹ. ಹ್ಯಾಪಿ ನ್ಯೂ ಇಯರ್. ಏನ್ ಮಾಡ್ತಿದ್ದೀರಾ? ನೀವ್ ಯಾರು ಹೇಳಿ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವ? ಇಷ್ಟು ದಿವಸ ಫೋನ್ ಮಾಡಿದ್ರು ನಿಂಗೆ? ಸಿಂಹ ಅಂತ ಮಗ, ನನ್ ಸಿಂಹ ಅಂತ ಕರೆಯೋದು ಯಾರು? ಸಿಂಹ ಅಂತ ಕರೆಯೋದು ಯಾರು? ಗ್ಯಾಪ. ಈ ರಕ್ತ ಹೋದ್ಮೇಲೆ ಯಾಕೋ ಗ್ಯಾಪನೇ ಬರಲ್ಲ ಮಗ. ಹಲೋ, ಹೇಳು ಸಿಂಹ. ಏನ್ ಹೇಳೋದು ಸಿಂಹ? ಏನ್ ಹೇಳೋದು ಸಿಂಹ? ನಮ್ಗೆ ಏನ್ ಹೇಳಕ್ ಆಗುತ್ತೆ ಅವರೇ? ನನ್ನ ಹೆಸರು ಮರ್ತೋಗಿದ್ಯಾ ಅಲ್ಲಿ? ಜಾಪನ್ ತಳಿ ಅವರೇ. ಹೇಳು. ಎಷ್ಟ್ ಜನ ಮಕ್ಳು ಹೇಳಿ? ಇಬ್ರು. ಅದೇ ಹೆಣ್ಣು ಕೊಡ್ಸು ಅಂತ ಹೇಳಿದ್ರಲ್ಲ. ಮದುವೆ ಆಯ್ತಾ? ಶೋಭನೆ ಆಯ್ತು, ನನ್ಗೂ ನಿನ್ಗೂ. ಅಲ್ಲ, ನಿಮ್ ಮಗರಿಗೆ? ಮಗಂದ್ ಬಿಡು ನೀನು, ನಂದು ನಿಂದು ಮಾತಾಡು. ನಿಮ್ದೇನೈತೆ? ಮದುವೆ ಆಗಿದೆ, ಮಕ್ಳೈತೆ, ಆಮೇಲೆ ಮನೆ ಐತೆ, ಎಲ್ಲ ಐತೆ. ಮಕ್ಳಿಗೆ ಒಂದ್ ಒಳ್ಳೇದ್ ಮಾಡ್ರಿ. ನೀನು ನನಗೆ ಬೋಧನೆ ಹೇಳಕ್ ಬರ್ಬೇಡ, ಗೊತ್ತಾಯ್ತಾ? ಆಯ್ತು, ನೀನ್ ಹೇಳಿದ ತಕ್ಕ ನಾನ್ ಬರೋದು. ಆಮೇಲೆ ನೀನು ತಗೊಂಡೋಗಿ ಆಂಧ್ರ ಪ್ರದೇಶದಾಗ 4 ಜನ ಗುಂಡಿಗೆ ಹೊಡೆದ್ರಲ್ಲ, ಹಂಗ್ ಹೊಡಿಸ್ಬೇಕು. ಆಮೇಲೆ ನಾನು ಹೊರಗೋಗ್ಬೇಕು. ಅವಾಗ ನಾನು ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬೇಕು. ಅಷ್ಟೇ ಅಲ್ವಾ ಪಾರು? ನೋಡ್ದು ನನ್ನ ಹೆಸರು ಗ್ಯಾಪ್ ಮಡಿಕೊಂಡಿದ್ಯಲ್ಲ. ಇಷ್ಟು
ಮಾಡ್ಬೇಕು. ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನನ್ ಗುಂಡಿ ಕೊಡಿಸ್ಬೇಕು ಅಷ್ಟೇ ಅಲ್ವಾ? ನೋಡು ಆತರ ಏನ್ ಬೇಡ. ನಿಮ್ ಫಾರೆಸ್ಟ್ಗೆ ಹೋಗನ್ ಬಿಡು. ಇಂತಾರೆ ಎಲ್ಲ ಬೇಜನ್ ಜನ ನೋಡಿದೀವಿ. ಆಮೇಲೆ ಇದು ಇಂಥದ್ದು ಗಲ್ ಶಿಕ್ಷೆ ಇದಕ್ಕೂ ಇವ್ರ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ ಶಿಕ್ಷೆ ಕೊಡ್ಬೇಕು. ಆಗ ನೋಡು ನಾನು ಇಂತ ಹೆಣ್ಣು ಇದು ಮಾಡಕ್ ಬಂದಿದ್ದಕ್ಕೆ ನೀನು ಪೇಪರ್ TV 9 ಈ ತರ ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಸುಮಾರು ದಿನದಿಂದ. ಅದಕ್ಕೆ ನಾನು ಮನನೊಂದು ವಿಷ ಕುಡಿಯಕ್ ಹೋಗಿದ್ದೆ. ವಿಷ ಕುಡಿಯಕ್ ಆಗಲ್ಲ, ಒಂದ್ ಸಾಧನೆ ಮಾಡ್ಬೇಕಾಯ್ತು. ಸಾಧನೆ ಮಾಡಿ ಇವ್ರು ಇಂಥವ್ರನ್ನೆಲ್ಲ ಮಟ್ಟ ಹಾಕಿದ್ರೆ ಇನ್ನ ಜೀವನದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಇದು ಇದಾಗುತ್ತೆ, ಹೆಸರಾಗುತ್ತೆ ನೀನು ಅವ್ರ ತರ ಇದನ್ನ ತಗೋಬೇಕು. ನನ್ನ ಗುಂಡಿಕ್ಕಿ ಮುಂದೆ ಸಲ ಹೊಡೆದಾಕ್ಬೇಕು ಅಷ್ಟೇ ನಿಮ್ಗೂ. ನೋಡು ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಬಿನ್ನಾಕರ್ ಬಲ್ ಜನ ನೋಡಿದೀನಿ ಅಕ್ಕರೆ. ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಹೊಸ ವರ್ಷದ ದಿವಸ ನಾನು ಹೇಳ್ತೀನಿ ಕೇಳು. ನಂತವಿರೋದೆಲ್ಲ ನಿಂದು, ನಿಂತವಿರೋದೆಲ್ಲ ನಂದು. ನಂದು ಒಂದು ಹಗ್ಗನೂ ಒಂದು ಬಂದೂಕ ಐತೆ ಕೊಡೋಣ. ಒಂದು ಹಗ್ಗನೂ ಒಂದು ಬಂದೂಕ ಐತೆ ಕೊಡೋಣ ನಿಮ್ಗೆ. ಬಂದೂಕದಲ್ಲಿ ಬುಲೆಟ್ ಅವ? ಬಂದೂಕದಲ್ಲಿ ಬುಲೆಟ್ ಅವ? ಇದ್ರ ಗುಂಡಿ ತಿರ್ಸ್ಕೊಂಡು ಹೊಡ್ಕೊಂಡು ಸಾಯಕ್ಕೆ ಸತ್ತು ಹೋಗೋದ್ರೆ ಹಗ್ಗ ಕೊಡ್ತೀನಿ. ಇಲ್ಲ ಮರಾನ ಪರಕ ಜೀವನ ಸಾಕಾಯ್ದ್ರೆ ಏನ ಮಾಡಿ. ಆಯ್ತು, ಈಗ ಬಂದೂಕನು ಹಗ್ಗ ಕೊಡ್ತೀನಿ ಅಂದಲ್ಲ, ನಿನ್ ಬಂದೂಕದಲ್ಲಿ ಬುಲೆಟ್ ಐತಾ ಇಲ್ವಾ? ಇದ್ರಲ್ಲಿ ಸಿಗ್ತಾವಲ್ಲ, ಅಲ್ಲಿ ಎಲ್ಲಿ ಗುಂಡು ಪಂಡು ಸಿಗ್ತಾವಲ್ಲ, ಅಲ್ಲಿ ತಗೊಳ್ರಿ. ನಿಂತವೆ ಎರಡವಲ್ಲ ಕಿತ್ಕೊಟ್ಬಿಡು. ಅವು ಇವು ನಾನು ಇದು ಎಂತದು ಆನೆ ಎಲ್ಲ ಕಾಡಾಗ 2-3 ದಿನ ಸತ್ರೆ ಊದ್ಕೊಂಡಿರ್ತಲ್ಲ, ಹಂಗ್ ಊದ್ಕೊಂಡ್ಬಿಡ್ತೀನಿ. ಅದು ಎರಡಕ್ಕಿತ್ರ ಇದು ಹೊಟ್ಟೆ ಪಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟು ಈ ಗೋಣಿಚಿಲ್ದಾಗ ಪಾಣಿಚಿಲ್ದಾಗ ಈ ನಾಯಿಗಳದ ಆಚೆ ಎಸಿತಾರಲ್ಲ, ಹಂಗ್ ತಗೊಂಡೋಗ್ಬಿಡ್ತಾರೆ ನನ್ನ ಅವು ಕಿತ್ಕೊಟ್ರೆ. ನಿನ್ನಂತ ನಿದ್ರೆಷ್ಟು ಹೋದ್ರೆಷ್ಟು ನಿನ್ ಮನೆ ಹಾಳಾಗುವಾಗ ನನ್ನ ಬಾಳೆ ಹಾಳು ಮಾಡ್ದಲ್ಲೋ. ಬತ್ತೀನಿ ಅಂತ ಹೇಳಿ ಮಿಂಡ್ರಿ ಹುಟ್ಟಿದ ಮುಂಡೆ ನಿಮ್ಮಮ್ಮನ್ ನಿನ್ ಮಕನೇ ನೋಡಿಲ್ಲ. ಮಕ್ಳು ಮದುವೆಗೆ ಬಂದವ್ರೆ, ಅವ್ರದ್ದು ನೋಡು ಪಾರ್ವಕ್ಕರೆ. ನನಗೆ ಸುಮ್ನೆ BP ಮಾಡ್ಬೇಡಿ. ನಾವು ವಯಸ್ಸಿನಲ್ಲಿ ಆಟ ಆಡಿದೀವಿ, ನೀನು ಆಡಿದ್ವಿ. ನೀನ್ ಇವಾಗಲೇ ಹಿಂಗ್ ಆಡೋರು ಮೊದ್ಲೇ ಎಷ್ಟು ನೀನ್ ಆಟ ಆಡಿರ್ಬೇಕು. ನೀನು ಒಂದೊಂದು ಅಮಾಯಕರನ್ನೆಲ್ಲ ಎಷ್ಟು ಇದು ಮಾಡಿ ಇವನ ಯಾರ ಅಜ್ಜ ಸಿಕ್ಕಿ ಇವನು ನಿಗಿರ್ಕೊಂಡವ್ನೆ. ಏನು ಮಾಡಿಲ್ಲ ಅಂತದ್ದು ಎಡಮ್ಮ ನಿನ್ನಂತವ್ರಿದ್ರೆ ಪ್ರಪಂಚ ಮಳೆ ಬೆಳೆ ಆಗುತ್ತಾ? ಬೆಳೆ ಆಗ್ತದೆ ಅಂತ ಬಂದಿತ್ತು, ನೀನ್ ಕಾಲಿಗೆ ತಂದಿ ನುಣ್ಣಗ್ ಒಣಗೋಗ್ತಿತ್ತು. ಎಲ್ಲಿ ಬರ್ಬೇಕು ಅಲ್ಲಿಗೆ ಬರ. ಹಿಂದಲೇ ಪೊಲೀಸರಿಗೆ ಫೋನ್ ಮಾಡ. ಒಂದು ಗುಂಡಿಗೆ ಹೊಡಿಲ್ಲ. 21 ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶದಾಗೆ ಶಿಕ್ಷೆ ಕೊಟ್ಟವ್ರೆ. ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ, ಅವನು ಟಿವಿಯಾಗ ಹೇಳಿ ಹಿಂಗೆಲ್ಲ ಹೊಡೆದಾಕಿದೀನಿ ಅಂತ ಅವ್ನು ಸಬ್ ಇನ್ಸ್ಪೆಕ್ಟ್ರು. ನಾನ್ ನಿಗಿರ್ಕಂತೀನಿ. ಈ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ನ ಇಷ್ಟ ಬಂದಂಗ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೇನು ಅದನ್ನ ಕಟ್ಟಿ ನೀನ್ ಹೋಗ್ತಿಯಲ್ಲ ಆ ರತ್ನಿ ಮಂತಕ್ಕೆ, ಆ ಗೊಲ್ರೋಳ್ ಮಂತಕ್ಕೆ, ಎಲ್ಲರ ಮಂತಕ್ಕೂ. ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನಮ್ದು ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು, ನಿನ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತು? ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ ಬೋಳಿ. ನಾನು ಇನ್ನಂತ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು ನಿಮ್ಮ ಮಕ. ನಿನ್ ಬಾಯಿಗೆ ಮಣ್ಣಾಕ. ನೀನ್ ನೋಡೋಣ ನೀನೇ ಹಾಕ್ಯಂಬಿಡು. ಲೇ ಹೊಸ ವರ್ಷ ನೋಡ್ ನಿಂಗ್ ಶಾಪ ಹಾಕಿದೀನಿ. ನಿಂಗೆ ವಾರದಲ್ಲೇ ಏನಾಗುತ್ತೆ ನೋಡು. ನಿನ್ನಂತ ನಾಯಿ ಶಾಪ ಹಾಕ್ತಿರಿ. ನೀನು ಕಟ್ ಬಿದ್ದು ದುಡಿ ನಮ್ಮಂಗೆ 5 ದುಡಿಕಿ ಯಾವ್ದೋ ತಂದು ಕೊಟ್ರದ ಅವನು ದುಡ್ದಾರ ಹೊತ್ತು ಬಂದಿದ್ದೇನೆ. ಅದ ನಿನ್ ಮನೆ ಕಟ್ಸ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ. ಲೇ ನಿಂಗ್ ನೋಡ್ಲಾ ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿ ಕಳ್ಳ. ನೀನ್ ಇಷ್ಟರಲ್ಲಿ ನೋಡ್ಲಾ ನಿನ್ನಂತ ನಾಯಿ 555 ನಿನ್ಗೆ 555 ಪ್ಲಸ್ -1 ಅದ್ರ ಮೇಲೆ 555 ಪ್ಲಸ್ 1 556. ಎಷ್ಟು ನಿನ್ ಬಾಯಿಗೆ ಮಣ್ಣಾಕ. ಯಾವ ಅದೇ ನಮ್ಗೆ ಯಾರು ಸುದ್ದಿ ನಮ್ ಸಮಾಚಾರ ಬರ್ದಂಗೆ ನಾವು ಕೊಟ್ಟಿರೋ ದುಡ್ಡೆಲ್ಲ ವಾಪಸ್ ಕೊಡಂಗೆ. ಮಕ್ಳು ಮನೆ ಎದ್ದೇಳ್ರಪ್ಪ ಹೋಗೋಣ ಸ್ವಾಮಿ. ತಗೊಳ್ಳಿ ತಟ್ಟೆಲಿಕ್ಕಿದೀವಿ ಹಣ್ಣು ಹಂಪಲು ಪಂಚೆ. ಈಗ ಅಣ್ಣಾರೇ
ಸ್ವಾಮಿ ನೋಡಿ ಲೆಕ್ಕ ಹಾಕಿ ನಾವು ಬಂದಾಗ ಫೋನ್ ನಂಬರ್ ಒಂದು ಅದ್ರಾಗ ಚೀಟಿ ಬರ್ತ್ ಕಳಿಸಿ ಸ್ವಾಮಿ. ಅಣ್ಣಾರೇ ಒಂದ್ ನಿಮಿಷ, ನಮ್ಗೆ ಬಸ್ಸಿಗೆ ಟೈಮ್ ಆಗ್ತದೆ. ನಾವು 12 ಜನ ಬಂದಿದೀವಿ ಅಣ್ಣಾರೇ. ಕಷ್ಟ ಪರಿಹಾರ ಆಗಿದೆ ಸ್ವಾಮಿ. ಹಂಗ ಆಡ್ತೀಯ ನೋಡ್ಲಿ, ಎಲ್ಲೆಲ್ಲಿ ಎಷ್ಟೆಷ್ಟು ದೂರದಿಂದ ಸ್ವಾಮಿಗಳೆಲ್ಲ ಬಲ್ಲ ಕೇಳಾಕಂದವ್ರು, ನೀನು ಎದ್ದು ಆಚೆ ಅಂತೀಯ. ನಮ್ಗೆ ಕಷ್ಟ ಪರಿಹಾರ ಮಾಡ್ಯವ್ರಿ ಈ ಸ್ವಾಮಿಗಳು. ಮಳಿದಾಯ್ತು ಆಚೆ ಕಡೆಗೆ ಇದ್ಯಾ ಸ್ವಾಮಿಗಳು ಈಗೆಲ್ಲ ಇವು ಸ್ವಾಮಿ. ಮಕ್ಳು ಟೈಮ್ ಆಗ್ತದೆ, ಮಕ್ಳಿಗೆ ಹಾಲಿಲ್ಲ ಸ್ವಾಮಿ. ನಾವು ಹೊತ್ತಿಗೆ ತಗೊಳ್ಳಿ, ನಿಮ್ ಎಳೆ ಮಕ್ಳುಗಳೆಲ್ಲ ಬಂದವೆ. ನಿಮ್ ಕಷ್ಟ ನಾವು ನಮ್ ಕಷ್ಟ ನೀವು ಪರಿಹಾರ ಮಾಡಿದ್ದೀರಾ ಸ್ವಾಮಿ. ನಾವು ನಿಮ್ಮ ಫೋಟೋಗಳು ಕೊಡಿ ಸ್ವಾಮಿ. ಇದು ನಮ್ಗೊಂದು ಚೀಟಿ ಕಳಿಸಿ ಸ್ವಾಮಿ, ಇದು ಫೋನಿನ ಚೀಟಿನ ಸ್ವಾಮಿ. ಭಕ್ತ ನರಸಿಂಹರಾಜು ಏನ್ ಸ್ವಾಮಿ? ನೋಡಪ್ಪ, ಭಕ್ತಾದಿಗಳು ತುಂಬಾ ಇದ್ ಮಾಡ್ತಾ ಇದಾರೆ. ಇನ್ನ ಎಷ್ಟು ಜನ ಇದಾರೆ ಗೊತ್ತಾ? ಇನ್ನು 60-70 ಜನ ಇದಾರೆ. ಪರಮಾತ್ಮ. ಒಬ್ಬೊಬ್ರಿಗೆ 5 ನಿಮಿಷ ಅಂತಂದ್ರು ಇನ್ನ ಎಷ್ಟೊತ್ತಾಗುತ್ತೆ ಹೇಳು ನರಸಿಂಹರಾಜು? ಇವ್ರು ಈ ಎಜುಕೇಶನ್ ಮಾಡಿಲ್ಲ ಸ್ವಾಮಿ. ಇಲ್ಲಿ ನಮ್ಮ ಮನೆಯವರು ನಿಮ್ಮ ಶಾಸಕೋತ್ ಬೆಂಕಿ ಎದ್ದು ಹಾಚ್ಕೋಗು ಅಂತ ಅಂತಾರ ಸ್ವಾಮಿ. ಮಳಿತೈತೆ ಎಲ್ಗೋ. ಈಗ ಒಂದ್ ಕೆಲ್ಸ ಮಾಡ್ತೀನಿ ನರಸಿಂಹರಾಜು. ಏನ್ ಸ್ವಾಮಿ? ಅವ್ರು ನನ್ನ ಭಕ್ತಿ ಬಗ್ಗೆ, ನನ್ನ ದೇವ್ ಶಕ್ತಿ ಬಗ್ಗೆ ಪರೀಕ್ಷೆ ಮಾಡ್ತಾರಲ್ವಾ? ನಮ್ಗೆ ನಮ್ಮ ಮಂದೇವ್ರೆ ಸಾಕು, ಯಾ ಯಂತ್ರನೂ ಬೇಡ, ಮಂತ್ರನೂ ಬೇಡ, ನಮ್ಮ ಮಂದೇವ್ರೆ ಸಾಕು. ಇಲ್ಲಿ ಕೇಳಕ್ಕೆಲ್ಲ ಆಚೆಗೆ ಹೋಗು ಅಂತ ಅಂತಾರ. ಒಂದು ನಿಮಿಷ ನಾನು ಹೇಳತ್ತಾಗ ಕೇಳಿಸ್ಕೊ. ಈಗ ಅವರು ನನ್ನ ದೈವ ಶಕ್ತಿ ಬಗ್ಗೆ ಅವರು ಪರೀಕ್ಷೆ ಮಾಡ್ತಾರಲ್ವಾ ನಿನ್ ಹೆಂಡತಿ? ಅವ್ರಿಗೆ ಬೆಳಿಗ್ಗೆ ಒಂದು ಎಡಗಾಲು ಎಡಗೈ ಬಿದ್ದೋಗ್ ಮಾಡ್ಲಾ? ಮಗ ಅಮ್ಮನ ಕಾಲು ಕೈ ಬಿದ್ದೋಗ್ತಾವೆ ಬಾಯಲ್ಲಿ ಹೇಳು ಸ್ವಾಮಿ, ತಪ್ಪಾತು ಅಂತ. ಹಲೋ, ನನಗಲ್ಲ ನಿನಗೆ ಬಿದ್ದೋಗ್ತಾವಂತೆ ಸ್ವಾಮಿ ಹೇಳ್ತಾ ಇರೋದು. ನನ್ಗೆ ಯಾಕೆ ಬಿದ್ದೋಗ್ತದೆ? ನನಗಲ್ಲ, ನನಗೆ ಯಾಕೆ ಬಿದ್ದೋಗ್ತದೆ? ಯಾಕೆ ಗುಂಜಿ ಹೇಳಿದ್ದೆ? ಆಚೆ ಯಾಕೆ ಹೇಳಿದ್ದೆ ನನ್ನ? ನಿನಗೆ ಬಿದ್ದೋಗ್ತಾವಂತೆ. ನನಗೆಲ್ಲ ಬಿದ್ದೋಗದ್ ನಿನಗೆ. ನೋಡಲ್ಲಿ ಸ್ವಾಮಿಗಳು ಅಷ್ಟೆಲ್ಲ ಪಜಿತ್ ಬಿದ್ಕೊಂಡ್ ಬಂದವ್ರು. ಅಲ್ಲಿ ನಾವ್ ಇಲ್ಲಿ ಮನೆ ಕುಕ್ಕಂಗ್ ಕೇಳಕ್ ನೀನು ಆಚೆಗೆ ಹೋಗು ಅಂತೆಲ್ಲ ನೀನು. ಇಲ್ಲಪ್ಪ, ಅವ್ನು ನನ್ನ ಪರಮ ಭಕ್ತ. ಅವನು ದೇವಿ ಅನುಗ್ರಹ ಮಾಡಿ ನಮ್ಗೆ ಹೇಳಿದಾಳೆ, ಈ ಕಡೆಯಿಂದ ಒಬ್ಬ ಭಕ್ತ ತುಂಬಾ ಕಷ್ಟದಲ್ಲಿದ್ದಾನೆ, ಅವನಿಗೆ ಸಹಾಯ ಮಾಡುವಂತ. ಹಂಗಾಗಿ ಅವ್ನ ಕೇಳ್ರಿ, ಅವ್ರಿಗೆ ಏನೇನ್ ಬೇಕಾದ್ರೆ. ಅವ್ರು ನಮ್ ನರಸಿಂಹರಾಜು ಸ್ವಾಮಿಗಳೇ, ನೀವು ನಮ್ಮನ್ನ ಅಲ್ಲಿ ನೋಡಿದ್ದೀನಪ್ಪ? ಇಲ್ಲ ಸ್ವಾಮಿ, ನಾವು ಇದು ಸಿಕಂದೂರ್ ಚೌಡೇಶ್ವರಿ ಬಿಟ್ರೆ ನಾವು ಇನ್ನ ಅಲ್ಲಿ ಇಲ್ಲ, ಹಂಗೋ ಹಿಂಗೋ ಚಾಮುಂಡಿ ಬೆಟ್ಟಕ್ಕೆ ಹೋಗಿದೀವಿ ಸ್ವಾಮಿ. ನಮ್ಮ ದೇವ್ರು ಒಳ್ಳೇದ್ ಮಾಡ್ಯವ್ರೆ. ನೀವು ದೇವ್ರು ಅಂತ ನಂಬಿದೀವಿ ತಾಯಿ. ಅಲ್ಲಪ್ಪ, ಅಲ್ಲ ಇವ್ರು ಯಾರೋ ಭಕ್ತಾದಿಗಳು ಏನಂತಾರ ಗೊತ್ತಾ? ಅವ್ರೇನು ಕೋಟಿ ಕೊಟ್ಟಿದಾರ, ಅವ್ರಿಗೇನ್ ಅಷ್ಟೊಂದು ಮಾತಾಡ್ತಿದಾರ ಅಂದ್ರು. ಅದಕ್ಕೆ ನಾನ್ ಹೇಳ್ದೆ. ಇಲ್ಲ ಆತರ ಇಲ್ಲ ನೀವು ಅದರ ಮಾತಾಡ್ಬಾರ್ದು. ಅವ್ನು ನನ್ನ ಭಕ್ತ, ಅವನು ತಾಯಿ ಅನುಗ್ರಹದಿಂದ ನಾವು ಹುಡಿಕೊಂಡು ಹೋಗಿ ಅವ್ನಿಗೆ ಫೋನ್. ಅವ್ನು ನನ್ನ ಮುಖ ನೋಡಿಲ್ಲ, ನಾನು ಅವ್ನ ಮುಖ ನೋಡಿಲ್ಲ. ಫೋನ್ ನಂಬರ್ ತಗೊಂಡು ನಾವ್ ಹಿಂಗೆ ನೋಡಪ್ಪ ನರಸಿಂಹರಾಜು, ಈಗ ಇದೇ ನಿನ್ ತರನೇ ಇವ್ರಿಗೂ ಫೋನ್ ಮಾಡಿ ಅವ್ರಿಗೆ ಒಳ್ಳೇದಾದ್ಮೇಲೆ ಅವ್ರು ಹುಡಿಕೊಂಡ್ ಬಂದಿರೋದು. ನಾವು ಬರ್ತೀವಿ ಸ್ವಾಮಿ, ಬಂದಾಗ ಗ್ಯಾರಂಟಿ ಅಲ್ಲಿ ಬಂದು ನಿಮ್ ಪಾದ ಸೇವೆ ಮಾಡಿ ಬರ್ತೀವಿ ಸ್ವಾಮಿ. ಬೇಕಾದ್ರೆ ಅಲ್ಲೇ ಒಂದ್ ರಾತ್ರಿ ಮನಿಕೊಂಡು ನೀವು ಫೋನ್ ಮಾಡಿ ಮೆಸೇಜ್ ಕಳ್ಸಿದ್ಮೇಲೆ ನಾವು ಅಡಿಕೆ ಗಿಡ ಕಟ್ತು, ಬೋರ್ ಹಾಕ್ಸ್ದು, ಮನೆ ಕಟ್ಟಿದೀವಿ, ಎಲ್ಲಾ ಕೊಟ್ಟಿದೀವಿ ಸ್ವಾಮಿ. ಮಗ ಎದ್ದೋಗಿ ಆಚೆ ಅಂತ ಕೇಳಿಸ್ಕೊಂಡು ಅವ್ರು ಯಾರೋ ಒಳ್ಳೇದಾಗಿರೋದಕ್ಕೆ ಅಲ್ಲಿ ಹೋಗಿ ಅವ್ರು ಕಾಲ್ ಇಟ್ಕೊಂಡ್ ಕುಂತವ್ರೆ. ಲಾರಿನೂ ತಗೊಂಡ್ಬಂದಿದೀವಿ. ದಯವಿಟ್ಟು ಒಂದ್ಸರಿ ನಮ್ಮ ಮನೆಗೆ ಜಮೀನು ಎಲ್ಲ ತುಳಿದ್ಬಿಟ್ಟು ಬನ್ನಿ ಸ್ವಾಮಿ. ನೋಡು ಎದ್ದೋಗುವಂತೆಲ್ಲ ನಿಮ್ಮ ಅಮ್ಮ ಕೇಳಿಸ್ಕೊಳ್ಳಿ. ಅವರು ಸ್ವಾಮಿಗಳು ನಮ್ಮ ಮನೆಗೆ ಬಂದು ಹೋಗ್ರಿ ಅಂತ ಅವ್ರಿ. ಅವ್ರು ಯಾರು ಒಳ್ಳೇದಾಗಿರೋದಕ್ಕೆ. ನಮ್ ತೋಟನ ಚೆನ್ನಾಗಿ ಬಂದೋಗಿ. ಹಲೋ ಹಲೋ, ನಂಬಿ ಅಣ್ಣ, ನೀವು ಸ್ವಾಮೀರ್ನ ಒಳ್ಳೇದಾಗುತ್ತೆ.
ನಂಬಿದೀನಿ ಅಮ್ಮರೇ. ಇದು ಯಾರೋ ನಮ್ಮದೊಂದು ಮನೆ ನಮ್ಮ ಹೆಂಡತಿಯರು ಎದ್ದೋಗ ಆಚೆಗೆ ನಿನ್ಗೆ ಯಾವ ದೇವ್ರು ಬೇಡ ದಿನರು ಬೇಡ ಅಂತಾರ ತಾಯಿ. ಬೆಳಗ್ಗೆ ಬಂದ್ ಕಾಯ್ಕೊಂಡ್ ಕುಂತಿದೀವಿ. ನೀ ಅವ್ ಸ್ವಾಮಿಗಳು ನಿಮ್ಗೆ ಫೋನ್ ಮಾಡೋರ್ ನೋಡ್ರಿ. ನಮ್ಗೆಲ್ಲ ನಾವ್ ಅವ್ರು ಇವ್ರು ಹೇಳಿದ್ ಕುಡಿಕೊಂಬಂದ್ ಸ್ವಾಮಿರ ಹತ್ರ ಕುಂತಿದೀವಿ. ಇನ್ನ ಎದ್ದೋಗಿಲ್ಲ. ಮಕ್ಳೆಲ್ಲ ಆಗಿಲ್ಲ ಅದಕ್ಕಿಲ್ಲ ಅಂತ ಅಳ್ತ್ಕೊಂಡ್ ಕುಂತವೆ. ಏನೋ ತಾಯಿ ಒಳ್ಳೇದಾಗತ್ ನೋಡಿ, ಒಳ್ಳೇದಾಗತ್ ಕಲ್ವ್ರ ನೀವು ಬಂದಿರೋದು. ಒಳ್ಳೇದಾಗ್ಲಿ ತಾಯಿ. ನೀವು ಇಲ್ಲಿ ನಮ್ದು ಯಾವ್ದೋ ಒಂದ್ಸಲ ಅರ್ಧ ಬರ್ಧ ಓದಿರ ಎದ್ದೋಗ ಆಚೆಗೆ ನನ್ಗೆ ಆ ಯಂತ್ರನೂ ಬೇಡ ಮಂತ್ರನೂ ಬೇಡ ಹೇಳ್ತೀನಿ. ವ್ಯವಸ್ಥೆ ಮಾಡ್ತೀನಿ. ಶಿಷ್ಯರಿಂದ ಓ ಸ್ವಾಮಿ ನಿಮ್ಗಲ್ಲಪ್ಪ ಇಲ್ಲಿ ನಮ್ಮ ಇದರಲ್ಲಿ ಎಲ್ಲರಿಗೊಂದು ಹಾಲಿನ ವ್ಯವಸ್ಥೆ, ಮಕ್ಳಿಗೆಲ್ಲ ಹಾಲಿನ ವ್ಯವಸ್ಥೆ, ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ಬಿಡಪ್ಪ ಒಂಚೂರು. ಮಾಡ್ಬಿಡು. ಏನ್ ತಿಂತೀರಪ್ಪ ಎಲ್ಲ? ಅನ್ನ ಸಾಂಬಾರು. ಅನ್ನ ಸಾಂಬಾರು, ಮಕ್ಳಿಗೆ ಹಾಲು ಕೊಟ್ಬಿಡ್ರಿ ಬಾಟ್ಲಿಗೆ ಹಾಕಿ. ನೀನು ಸ್ನಾನ ಮಾಡಿ ಅಡ್ಚಂಬು. ಇಲ್ಲ ಸ್ನಾನ ಮಾಡ್ಲಿಲ್ಲ. ಅದೇನೋ ಇವ್ರು ಶಿಷ್ಯರು ಅವ್ರು ಯಾರೋ ಇವ್ರು ಸ್ವಾಮಿಯರು ಮಕ ತೊಳ್ಕೊಂಬಿಟ್ಟು ಒಂದ್ ಊದ್ಗಡ್ಡೆ ಹಚ್ಚಿ ಹಳ್ಳಿ ಮಾರುತ್ತಾವ ಅಲ್ಲಿ ಇದು ಪೂರ್ವ ದಿಕ್ಕಿಗೆ ಸ್ವಿಚ್ ಬಾ ಅಂತ ಅಂದ್ರು. ಊದ್ಗಡ್ಡೆ ತಗೊಂಡ್ ಹೋಗ್ತಾ ಇದ್ದೀನಿ. ಒಂದಲ್ಲ ಊದ್ಗಡ್ಡಿ 2 ಹಚ್ಬೇಕು. ಒಂದ್ ಯಾವತ್ತೂ ಹಚ್ಬಾರ್ದು. 4 ಊದ್ಗಡ್ಡಿ ಎಷ್ಟೋ ಒಂದ್ರು ಹಚ್ಚಬಾರ್ದು. ಊದ್ಗಡ್ಡಿ ಹಚ್ಚಿ ಗುರುಗಳು ಇದೇಳ್ಬೇಕಾದ್ರೆ ನೀನು ಕ್ಲೀನ್ ಆಗಿ ಅದೇ ಮಾಮೂಲಿ ದರ್ಶನ ಮಾಡ್ಬೇಕಾದ್ರೆ ಧರ್ಮಸ್ಥಳ ಆ ಕಡೆ ಎಲ್ಲ ಇರ್ತೀಯಲ್ಲ, ಹಂಗೆ ಹೋಗ್ತಾ ಇರೋದೀಗ. ಹಂಗೋಗಿ ವಿಭೂತಿ ಗಟ್ಟಿ ತಲೆಗೆ ಹಚ್ಚಿ ಇರ್ಬೇಕು, ಹಣೆಗೆ ಇಕ್ಕಿರ್ಬೇಕು ವಿಭೂತಿ ಗಟ್ಟಿ ಕುಂಕುಮ. ವಿಭೂತಿ ಗಟ್ಟಿನೂ ಇದು ನಮ್ಮ ಮಂದೇವ್ರದ್ದು ಗದಿನಾಥ ಸ್ವಾಮಿದು ಭಂಡಾರ ಇಕ್ಕೊಂಡಿದೀನಿ. ಇಕ್ಕೊಂಡು ಆದ್ಮೇಲೆ ನೀನೇ ಫೋನ್ ಮಾಡು, ಸ್ವಾಮಿಗಳ ಕೈಲಿ ನಾನು ಮಾತಾಡಿಸ್ತೇನೆ. ಆಯ್ತು ಸ್ವಾಮಿ. ಹೊರಟ ಈಗ ಅಲ್ಲಿ ಮನೆಗಳು ಪೂಜೆ ಮಾಡ್ತೀನಿ. ಅಲ್ಲಿ ಹಳ್ಳಿ ಮಾರ್ತಕ್ ಹೋಗ್ತಾ ಇದ್ದೀನಿ. ಹಳ್ಳಿ ಮಾರ್ತಕ್ ಹೋಗ್ತಾ ಇದ್ದೀನಿ ಸ್ವಾಮಿ. ಇದು ಪೂಜೆ ಉದುಗಟ್ಟಿ ಸುಚ್ಚಿ ಬರಕ್ಕೆ ವಿಭೂತಿ ಗಟ್ಟಿ ಬಳಕೊಂಡು ಕುಂಕುಮ ಇಕ್ಕೊಂಡು ನೀನು ಪಂಚೆ ಬನೀನು ಶರ್ಟೇನು ಹಾಕೊಂಡು ಹೋಗ್ಬೇಡಪ್ಪ. ಪಂಚೆ ಉಟ್ಕೊಂಡಿದ್ದೀನಿ. ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ, ಓಂ ಏನ್ ಸ್ವಾಮಿ? ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ. ಹೇಳ್ತೀನಿ ಸ್ವಾಮಿ. ಗುರುಭ್ಯೋ ಅಲ್ಲಪ್ಪ, ಗುರುಭ್ಯೋಂ. ಓಂ ಓಂ ಶ್ರೀ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ ಹೇಳಿ ಸ್ವಾಮಿ. ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀ ಗುರು, ಓಂ ಶ್ರೀ ಗುರು, ಓಂ ಶ್ರೀ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ ನಮಃ, ಗುರುಭ್ಯೋಂ ನಮಃ. ಓಂ ಶ್ರೀಂ ಗುರುಭ್ಯೋಂ ನಮಃ ಮುಂಚೆ ಹೆಂಗ್ ಇದು ಬಯಲಿ ಏನಂತ ಹೇಳ. ಓಂ ಶ್ರೀ ಏನ್ ಹೇಳ್ಕೊಡಿ, ಏನು ನಾನು ಗ್ಯಾಪ್ ಮರ್ತು ಬಿಡ್ತೀನಿ. ಇವ್ ನಮ್ಮ ಮಗಳಿಗೂ ಒಂದ್ಸಲ ಹೇಳ್ಕೊಡಿ ಸ್ವಾಮಿ, ಜ್ಞಾಪನಿಸ್ತಾರೆ. ಓಂ ಓಂ ಹೇಳು. ಓಂ ಶ್ರೀ ಶ್ರೀ ಗುರುಭ್ಯೋ ನಮಃ, ಗುರುಭ್ಯೋ ನಮಃ. ನಿಮ್ ತಂದೆಗೆ ಏನ್ ಸ್ವಾಮಿ? ಓಂ ಶ್ರೀಂ ಗುರುಭ್ಯೋ ನಮಃ. ಹಂಗನ್ನು ಹೋಗ್ಬೇಕು. ಸ್ಟ್ಯಾಂಡ್ ಅಂತ ಕೊಡು ಮಗ, ಸ್ಟ್ಯಾಂಡ್. ಓಂ ಶ್ರೀಂ ಗುರುಭ್ಯೋ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ ಅಂತ ಹೋಗ್ತಾ ಇದ್ದೀನಿ ಸ್ವಾಮಿ. ಈಗ ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ ಸ್ವಾಮಿ. ಆಯ್ತಪ್ಪ. ತಗೊಂಡಿದೀನಿ ಬಾ ಹಂಗೆ ಹಿಂಗೆ ಅಂತ ಏನೇನೋ ಫೋನ್ ಮಾಡ್ರು. ನಮ್ಮ ಮನೆಗೆಲ್ಲ ಕೇಳಿಸ್ಕೊಂಡಿದ್ರು. ಅದ್ಯಾವ್ದೋ ಅವ್ರ ತಮ್ಮಗ್ ಬೇರೆ ಏನೋ ಒಂಚೂರು ಗಾಡಿ ಆಕ್ಸಿಡೆಂಟ್ ಆಗಿ ಅಲ್ಲೆಲ್ಲ ಮುರಿದೋಗಿದ್ದು. ಆ ಸಿಕ್ಕು ಈ ಸಿಕ್ಕಿಗೂ ತಗೊಂಡ್ ನಮ್ಮ ರಾಜಕೀಯ ಏನ್ ಮಾಡೋ ಸ್ವಾಮಿ ಈಗ ನೀನು ಅದೆಲ್ಲ ಅದು ನಾನು ಮನೇಲಿ ಸರಿ ಮಾಡಿದ್ದೆ. ನೀನು ಬಂದು ನನ್ನ ಹತ್ರ ಬಳೆ ರೆಡಿ ಆಗೈತೆ ಅದು. ಸ್ವಾಮಿ ಏನ್ ಸ್ವಾಮಿ ಇದೇನು ಇದು ಸಿದ್ಧಗಂಗೆ ಶೃಂಗೇರಿ ಮಠ, ಆಮೇಲೆ ನಿಮ್ಮ ಮಠಕ್ಕೆ ಅದು ಮೀನ್ ಇರತ್ತ ಜಾಗ ದಾಟ್ರೆ ನೀವಿರ ಮನೆ ಕೆಟ್ಟೋತ್ರ ಬರೋಕೆ ಇಲ್ಲಿ ತುಮಕೂರ್ ಹತ್ರ ಹಳ್ಳಿ ನಮ್ದು. ಮಳೆ ಆಗ್ತಾ ಇದೆ ಸ್ವಾಮಿ. ಸ್ನಾನ ಮಳೆ ಆಗ್ತಾ ಇದ್ರಿ ಆ ಕಡೆ? ಮಳೆ ನಮ್ ಕಡೆ ತುಂಬಾ ಮಳೆ ಬರ್ತಾ ಇದೆ. ಸೌಂಡ್ ಕೇಳಿಸ್ತಾ ಇದೆ ಮಳೆದು. ಫುಲ್ ಮಳೆ ಬರ್ತಾ ಇದೆ. ರಾತ್ರಿಯಿಂದ ಫುಲ್ ಮಳೆ ಮಠದಲ್ಲಿ. ಈಗ ಒಂದ್ ಕೆಲ್ಸ ಮಾಡಪ್ಪ. ಏನ್ ಸ್ವಾಮಿ? ನೀನ್ ಬರಕ್ ಆಗ್ಲಿಲ್ಲ ಅಂತ ಅಂದ್ರೆ
ಅದು ದಕ್ಷಿಣೆ ಅಂತ ಹಾಕ್ಬೇಕಾಗುತ್ತೆ, ಯಾಕಂದ್ರೆ ಗುರುದಕ್ಷಿಣೆ ಅಂತ ಕೊಡ್ಬೇಕಾಗುತ್ತೆ. ಅದೇ ಇಲ್ಲಿ ಇದು ಇಲ್ಲಿ ಯಾರೋ ಒಬ್ರು ಶ್ರೀನಿವಾಸ ಅಂತ ಅವ್ರಿ ನಮ್ಮೂರ್ ಪಕ್ಕ ಬೆಳ್ಳಾರಿಲಿ ಹಾ ಇವೆಲ್ಲ ಇದು ತೋರ್ಸ್ಕೊಟ್ರೆ ಮಾಡಿಸ್ಕೊಡ್ತಾರೆ, 5,000 ರೂಪಾಯಿ ಕೊಡುವಂತ ಅಂತವ್ರಿ. ಯಾರು? ಸುದ್ದಿ ಬರ್ದಂಗ್ ಮಾಡ್ತೀವಿ, 5,000 ರೂಪಾಯಿ ಕೊಡುವಂತ ಅಂತವ್ರಿ. ನೀನು 5,000 ಕೊಡ್ಬೇಡ, ಏನು ಕೊಡ್ಬೇಡ. ಹಾ 300 ರೂಪಾಯಿನ ಹಾ ನಾನು ಅಕೌಂಟ್ ನಂಬರ್ ಕೊಡ್ತೀನಿ, ಹಾ ಅದನ್ನ ಅದ್ರೊಳಗೆ ಹಾಕು. ನಿನ್ಗೆ ಬಳೆ ಅದೆಲ್ಲ ಕೊರಿಯರ್ ಆಗಿ ನಿನ್ ಮನೆ ಕಳಿಸ್ಕೊಡ್ತೀನಿ. ಒಳ್ಳೆ ಸ್ವಾಮಿ, ದೊಡ್ಡ ಮಾತು. ಕಳಿಸ್ತೀನಿ, ಇವತ್ತೇ ಕಳಿಸ್ತೀನಿ ಸ್ವಾಮಿ. 300 ರೂಪಾಯಿನ ಕಳಿಸ್ಬೇಕು. ತಡಿ ಒಂದ್ ನಿಮಿಷ. ಅವ್ರದ್ದು ಬಳೆ ಎಷ್ಟಾಗುತ್ತಪ್ಪ? ಬಳೆದು ಎಷ್ಟಾಗುತ್ತಪ್ಪ? ಬಳೆದು ಆಮೇಲೆ ಬಳೆ, ಅಕ್ಷತೆ, ಒಂದು ಕಾಯಿ ಕಟ್ಲು ಅಲ್ವಾ? ಅಷ್ಟು ಮೂರು ನೋಡಪ್ಪ. ನರಸಿಂಹರಾಜು, ಮನೆಗೆ, ಹೊಸ ಮನೆಗೆ ಅಕ್ಷತೆ ಕೇಳಿದ್ಯಲ್ವಾ? ಅಕ್ಷತೆ ಆಮೇಲೆ ನಿನ್ಗೆ ಇದು ಹಲೋ 95-96 ಕೆಜಿ ಇದ್ದೀನಿ ಸ್ವಾಮಿ. ಒಟ್ನಾಗ 90 ಕೆಜಿ ಮೇಲೆ ಇದ್ದೀನಿ, ದಪ್ಪ ಇದ್ದೀವಿ ಬಳೆ. ಅಕ್ಷತೆ ಆಮೇಲೆ ನಿನ್ಗೆ ಬಳೆ, ಆಮೇಲೆ ಮನೆ ಕಟ್ಲೆಕಾಯಿ, ಅದು 3 ಹಾಕ್ಬೇಕಾಗುತ್ತೆ. ನಮ್ದು ಅಕೌಂಟ್ ನಂಬರ್ ಇಲ್ಲ. ನನ್ನ ಶಿಷ್ಯರದ್ದು ನಂಬರ್ ಕೊಡ್ತೀನಿ, ಅವರ ಇವ್ರದ್ದು. ಅವ್ರ ಅಕೌಂಟ್ ನಂಬರ್ಗೆ ಹಾಕ್ಬಿಟ್ರಿ ನೀವು 501 ರೂಪಾಯಿ ಹಾಕ್ಬಿಡ್ರಿ, 500 ರೂಪಾಯಿ ಹಾಕ್ಬಿಡ್ರಿ. ನಿಮ್ಗೆ ನಾಳೆ ಕಟ್ಲೆಕಾಯಿ, ಅದು ಬಳೆ ಅದೆಲ್ಲ ಬರುತ್ತೆ. ಇವಾಗಲೇ ಹಾಕ್ತೀನಿ. ಇಲ್ಲ ಈಗ ಆಗಲ್ಲ, ಬ್ಯಾಂಕಿನ ಟೈಮ್ಗೆ ಹಾಕ್ರಿ. ಆಯ್ತು 10:30 ನಾನು ಫೋನ್ ಮಾಡ್ತೀನಿ. ಕಾರ್ಪೊರೇಷನ್ ಬ್ಯಾಂಕು. ಈತರ ಇವಾಗ ನಮ್ಮ ಮನೆಯವ್ರ ಕೈ ಕೊಡೋದ್ರೆ ಹಿಂಗೆ ಅವರಲ್ಲಿ ಏನು ತಪ್ಪಿಲ್ಲ, ಹಿಂಗೆ ಅವ್ರಿಗೆ ದೋಷ ಹಂಗ ಆಡ್ತಾ ಇದೆ ಅಂತ ಏನ್ ಹೇಳ್ತೀರಾ? ಆಯ್ತು ಕೊಡಿಯಪ್ಪ, ಹೇಳ್ತೀನಿ. ಏನು ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಮಾಡ್ತೀನಿ ತಡಿ ಸ್ವಾಮಿ. ಇದು ಅದೇ ಸಿಟ್ಟು, ಅದೇ ಅವ್ರ ತಮ್ಮರ್ತ ಮಾತಾಡ್ತಾವ್ರಿ ಫೋನಾಗಿ. ಹೌದಾ? ಆಯ್ತು, ಮಾಡಿಯಪ್ಪ. ಗುರುಭ್ಯೋ ನಮಃ.